ಮಂತ್ರಿಗಳ ಜೊತೆಗೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಚಿತ್ತ ಇದ್ದಿದ್ದು ಸಚಿವ ರಾಜಣ್ಣ ಯಾವಾಗ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರೆ, ಏನು ಹೇಳ್ತಾರೆ, ಯಾವ ನಿರ್ಧಾರವನ್ನು ಮಾಡ್ತಾರೆ ಅಂತ. ಆದರೆ ಕೊನೆಗೂ ಕೂಡ ರಾಜಣ್ಣ ಸುರ್ಜೇವಾಲಾರನ್ನ ಭೇಟಿನೇ ಆಗಿಲ್ಲ. ಇಷ್ಟಕ್ಕೂ ಸುರ್ಜೇವಾಲಾ ಮತ್ತು ರಣದೀಪ್ ಸುರ್ಜೇವಾಲಾ ಹಾಗೂ ರಾಜಣ್ಣ ಭೇಟಿ ಆದರೆ ತುಂಬ ಕುತೂಹಲ ಇರುತ್ತೆ ಅನ್ನೋದಕ್ಕೆ ಕಾರಣ ಸುರ್ಜೇವಾಲಾ ಅವರ ಸಭೆ ಬಗ್ಗೆನೇ ನೇರವಾಗಿ ರಾಜಣ್ಣ ಆಕ್ಷೇಪವನ್ನು ಎತ್ತಿದ್ರು. ಈಗ ಕೊನೆಗೂ ಸುರ್ಜೇವಾಲಾರ ಸಭೆಗೆ ಭಾರತ ನೇರವಾಗಿ ಯುರೋಪ್ಗೆ ಹೋಗಿದ್ದಾರೆ. ಇದಕ್ಕೆ ರಾಜಣ್ಣ ಕೊಟ್ಟಿರುವಂಥ ಕಾರಣ ಅಂದರೆ ಈಗಾಗಲೇ ಸಹಕಾರ ಇಲಾಖೆ ಅಥವಾ ಸಹಕಾರ ಸಂಘಟನೆಗಳ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಭೆ ಯುರೋಪ್ನಲ್ಲಿದೆ ಅಂತ. ಹೀಗಾಗಿ ಈಗ ಸಂಪೂರ್ಣವಾಗಿ ಕೆಪಿಸಿಸಿ ಮಂತ್ರಿಗಳ ಸಭೆ ಹೊಸ ತಿರುವನ್ನು ಪಡೆದುಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ನೇರವಾಗಿಯೇ ಸುರ್ಜೇವಾಲಾರ ಬಗ್ಗೆ ಮತ್ತೊಮ್ಮೆ ಆಕ್ಷೇಪಣೆಯ ಮಾತುಗಳನ್ನು ಆಡ್ತಿದ್ದಾರೆ. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನೀವು ಹೇಳಿದಾಗೆ ಬಹಳಷ್ಟು ಕಡೆ ಸ್ವಲ್ಪ ಅಸಮಾಧಾನನೂ ಇದೆ. ಪಕ್ಷದ ಶಾಸಕರು ಮಂತ್ರಿಗಳಿಗೆ ಸಲಹೆ ಸೂಚನೆ ಕೊಡ್ತಕ್ಕೆ he has got all powers. ಅನುದಾನ ಕೇಳಿದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋ ಅಂತದ್ದು. ಉಸ್ತುವಾರಿ ಹತ್ರ ತಾನೇ ನಾವು ಟಿಕೆಟ್ ಕೊಡಿ ಅಂತ ಕೇಳಕ್ ಹೋಗೋದು. Siddaramaiah is chief minister, there is no super CM. ಕಾಂಗ್ರೆಸ್ ಪಾಳಯದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ವಾರ ಶಾಸಕರ ಮೀಟಿಂಗ್ ನಡೆಸಿದ ಸುರ್ಜೇವಾಲಾ ಈ ವಾರ ಸಚಿವರಿಗೆ ಬುಲಾವ್ ಕೊಟ್ಟಿದ್ರು. ಒಬ್ಬೊಬ್ಬ ಶಾಸಕರ ಜಾತಕ ಹಿಡ್ಕೊಂಡು ಸಚಿವರ ಪೆನ್ ಟು ಪೆನ್ ಮಾಹಿತಿ ಮುಂದಿಟ್ಕೊಂಡಿದ್ರು. ಅನುದಾನದ ಬಗ್ಗೆ ಶಾಸಕರ ಅಸಮಾಧಾನ, ಸಚಿವರ ಬಗ್ಗೆ ದೂರು ದುಮ್ಮಾನ ಎಲ್ಲವನ್ನೂ ಸಚಿವರ ಟೇಬಲ್ ಮೇಲೆ ಇಟ್ಟಿದ್ರು. ಸುರ್ಜೇವಾಲಾ ಕೆಲವರಿಗೆ ಶಭಾಷ್ ಅಂದ್ರೆ ಮತ್ ಕೆಲವರಿಗೆ ಪರೋಕ್ಷವಾಗಿ ಕಿವಿ ಹಿಂಡಿದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್ ಬಗ್ಗೆ ಆಕ್ಷೇಪ ಎತ್ತಿರೋದು ಒನ್ ಅಂಡ್ ಓನ್ಲಿ KN ರಾಜಣ್ಣ. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು. ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಹೌದು, ನೇರ ನುಡಿ ನಾಯಕ KN ರಾಜಣ್ಣ ಯಾವ ಮಾತನ್ನು ತಮ್ಮೊಳಗಿಟ್ಕೊಳ್ಳೋದಿಲ್ಲ. ಇದೇ ತಿಂಗಳು 11ನೇ ತಾರೀಕು ಮಾತನಾಡಿದ ರಾಜಣ್ಣ ಸುರ್ಜೇವಾಲಾ ಸಭೆಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಶಾಸಕರ ಅಹವಾಲು ಆಲಿಸೋದು ಉಸ್ತುವಾರಿ ಕೆಲಸ ಅಲ್ಲ. ಸುರ್ಜೇವಾಲಾ ಮೀಟಿಂಗ್ನಿಂದ ಕಾಂಗ್ರೆಸ್ನ ಗೊಂದಲಗಳು ತಾರಕಕ್ಕೇರಿವೆ. ಸುರ್ಜೇವಾಲಾ ಸಚಿವರ ಕಿವಿ ಹಿಂಡೋ ಅವಶ್ಯಕತೆ ಇಲ್ಲ. ಶಾಸಕರಿಗೆ ಅನುದಾನ ಕೊಡೋದು ಬಿಡೋದು ಸಿಎಂಗೆ ಬಿಟ್ಟ ವಿಚಾರ. ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಖಡಕ್ ಆಗಿರುವಾಗ ಸುರ್ಜೇವಾಲಾ ಮೀಟಿಂಗ್ ಬೇರೆಯದೇ ಸಂದೇಶ ರವಾನಿಸ್ತಿದೆ ಅನ್ನೋದು ರಾಜಣ್ಣ ವಾದ. ಇದೇ ಕಾರಣಕ್ಕೋ ಏನೋ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸ್ತಿದ್ರೆ ಅತ KN ರಾಜಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಬರೀ ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಪುತ್ರ MLC ರಾಜೇಂದ್ರ ಕೂಡ ಸುರ್ಜೇವಾಲಾ ಸಭೆ ಬಗ್ಗೆ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ತಂದೆ ರಾಜಣ್ಣ ಪೂರ್ವ ನಿಗದಿಯಂತೆ ವಿದೇಶಕ್ಕೆ ತೆರಳಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕರಾಗಿ ಅವ್ರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತು ಪ್ರದೇಶ ಅಧ್ಯಕ್ಷ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನು ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ. ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋ ಅಂಥದ್ದು. ಎಲ್ಲ ಇವ್ರದ್ದು ಮುಗಿಯುತ್ತೆ ಇವತ್ತು. ಏನೋ ಸಚಿವರ ಜೊತೆ ಸಭೆಗಳು ಮುಗಿದ ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡಬೇಕಷ್ಟೆ. ಹಾಗಂತ ಸುರ್ಜೇವಾಲಾ ಮೀಟಿಂಗ್ ಎಲ್ರಿಗೂ ಸಿಟ್ಟು ತರಿಸಿದೆ ಅಂತಿಲ್ಲ. ಪಕ್ಷದ ಚುನಾವಣೆಗೆ ಟಿಕೆಟ್ ಬೇಕಾದಾಗ ಉಸ್ತುವಾರಿಗಳ ಮುಂದೆ ಹೋಗೋ ನಾವು ಈಗಲೂ ಸಭೆಗೆ ಹಾಜರಾದ್ರೆ ತಪ್ಪೇನಿದೆ ಅಂತಿದ್ದಾರೆ ಕೆಲ ಹಿರಿಯ ಸಚಿವರು. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡುವಂತ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ he has got all powers. ಉಸ್ತುವಾರಿ ಹತ್ರ ತಾನೇ ನಾವು ಟಿಕೆಟ್ ಕೊಡಿ ಅಂತ ಕೇಳಕ್ ಹೋಗೋದು. ಹೋಗ್ತೀವ ಇಲ್ವೋ, ಉಸ್ತುವಾರಿ ಜನರಲ್ ಸೆಕ್ರೆಟರಿ ಯಾರು ಇರ್ತಾರೆ ಅವ್ರ ಹತ್ರ ನಮ್ಗೆ ನಮ್ಮ ಹೆಸರು ಶಿಫಾರಸ್ ಮಾಡಿ ಅಂತ ಹೋಗ್ತಾರ ಇಲ್ವೋ. ಸುರ್ಜೇವಾಲಾ ಸೂಪರ್ ಸಿಎಂ ಎಂದ ವಿಪಕ್ಷ ನಾಯಕರು. ಸಿಎಂ ಇರುವಾಗ ಸುರ್ಜೇವಾಲಾ ಸಭೆ ಬೇಕಾ ಬೇಡವಾ ಅನ್ನೋ ಚರ್ಚೆಯ ಕಿಡಿ ಕೈಯೊಳಗೆ ಹೊತ್ಕೊಂಡಿದೆ. ಇದಕ್ಕೆ ವಿಪಕ್ಷ ಬಿಜೆಪಿ ತುಪ್ಪ ಸುರಿದಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಅಶೋಕ್ ಸಿಎಂ ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿರೋದಾಗಿ ಕುಹಕವಾಡಿದ್ದಾರೆ. ಇಷ್ಟೇ ಅಲ್ಲದೆ ರಾಜ್ಯದಲ್ಲಿ ರಣದೀಪ್ ಆಡಳಿತ ಜಾರಿಯಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ.
ಲಾಟರಿ ಸಿಎಂ ಸಿದ್ದರಾಮಯ್ಯ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳೆದುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ರಣದೀಪ್ ಆಡಳಿತ ಹೇರಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಪಂಚತಾರಾ ಹೋಟೆಲ್ಗಳಲ್ಲಿ ಅತೃಪ್ತ ಶಾಸಕರ ದೂರು ದುಮ್ಮಾನ ಕೇಳುತ್ತಿರುವ ಮಂತ್ರಿಗಳ ಸಾಧನೆ ಪರಾಮರ್ಶೆ ಮಾಡುತ್ತಿರುವ ಸುರ್ಜೇವಾಲಾ ಗುರುವಾರ ವಿಧಾನಸೌಧದಲ್ಲಿ ನಡೆಯುವ ಸಂಪುಟ ಸಭೆಗೂ ಬಂದು ತಾವೇ ಅಧ್ಯಕ್ಷತೆ ವಹಿಸಿದ್ದರೂ ಅಚ್ಚರಿ ಪಡಬೇಕಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಡಳಿತದ ಮೇಲೆ ಹಿಡಿತವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ. ತಮಗೆ ಬೇಕಾದವರನ್ನ ಸಿಎಂ ಆಗಿ ನೇಮಕ ಮಾಡಲು ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಇಲ್ಲ. ಇಷ್ಟು ಮಾತ್ರವಲ್ಲ, ಬಿಜೆಪಿ ಟೀಕೆಗೆ ಜೆಡಿಎಸ್ ಕೂಡ ಕೈ ಜೋಡಿಸಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸುರ್ಜೇವಾಲಾ ಅವರನ್ನ ಸೂಪರ್ ಸಿಎಂ ಅಂತ ಕರೆದಿದ್ದಾರೆ. ಕರ್ನಾಟಕದ ಸೂಪರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು. ಚುನಾಯಿತ ಮುಖ್ಯಮಂತ್ರಿಗಳು ಸರ್ಕಾರ ನಡೆಸಲು ಅವರಿಗೆ ಜಿಪಿಎ ನೀಡಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಈಗ ಕ್ಷೇತ್ರದ ಅಭಿವೃದ್ಧಿಗೆ ಸುರ್ಜೇವಾಲಾ ಅವರನ್ನ ಸುತ್ತುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಹೊರ ಹೋಗುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಆದರೆ ಸುರ್ಜೇವಾಲಾ ಈಗಾಗಲೇ ಆಡಳಿತ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕವನ್ನ ಕೈಗೊಂಬೆ ರಾಜ್ಯವನ್ನಾಗಿ ಮಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವವನ್ನ ಅಣಕ ಮಾಡುತ್ತಿದೆ. ಆದರೆ ಬಿಜೆಪಿ ಜೆಡಿಎಸ್ ನಾಯಕರ ಆರೋಪಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲಿ ಯಾವ ಸೂಪರ್ ಸಿಎಂಗಳು ಇಲ್ಲ, ಅಸಂವಿಧಾನಿಕ ಹುದ್ದೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, there is no super chief minister, no super CM, no extra constitutional authority. It's only Siddaramaiah chief minister. ಇದೆಲ್ಲ ಜಟಾಪಟಿಗಳ ನಡುವೆ ಸದ್ಯ ಒಟ್ಟು 22 ಸಚಿವರು ಸುರ್ಜೇವಾಲಾ ಮುಂದೆ ಹಾಜರಾಗಿದ್ದಾರೆ. ಸಚಿವರ ಪಾಲಿಗೆ ಇದೊಂದು ಸತ್ವ ಪರೀಕ್ಷೆನಾ ಅಥವಾ ಸಚಿವರ ಭವಿಷ್ಯಕ್ಕೆ ಮೌಲ್ಯಮಾಪನವಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ಹೇಳಬೇಕು. ಪ್ರಸನ್ನಗಾಂವ್ಕರ್, TV9, ಬೆಂಗಳೂರು.